ಓ ಇವರೇ, ಹೆಂಗೂ ಈ ಮೆಸೇಜು ನಿಮ್ಮ ಹತ್ರ ತನಕ ಬಂದಿದೆ ಅಂತಂದರೆ ಹಾಗೆ ಕೇಳಿಸ್ಕೊಂಬಿಡಿ. ಅಲ್ಲ ನಾನು ಹೇಳೋದು, ಎಷ್ಟು ಚೆನ್ನಾಗಿತ್ತಲ್ವ ನಮ್ಮ ಬಾಲ್ಯದ ಜೀವನ. ಆಟದ ಜೊತೆಗೆ ಪಾಠ, ಅದರಲ್ಲೊಂದು ಬೇಸಿಗೆ ರಜೆ. ಆ ರಜೆ ಸಿಕ್ಕ ತಕ್ಷಣ ಅಜ್ಜಿ ಮನೆಗೆ ಓಡ್ತಿದ್ದ ದಿನಗಳು ಈಗಿನ ಮಕ್ಕಳಿಗೆ ಅವೆಲ್ಲ ಎಲ್ಲಿ ಗೊತ್ತಿರಬೇಕು. ಅಜ್ಜಿ ಪ್ರೀತಿಯಿಂದ ಹೇಳ್ತಿದ್ದ ಕಥೆಗಳು, ಅಜ್ಜಿಯ ಕೈರುಚಿ, ಆ ವಾತಾವರಣ ಈಗಿನ ಮಕ್ಕಳಿಗೆಲ್ಲ ಅದೆಲ್ಲ ಗೊತ್ತಾಗಿರ್ಬೇಕು. ಯಾವತ್ತಾದ್ರೂ ಈ ಮಕ್ಕಳು ಕುಂಟೆ ಬಿಲ್ಲೆ ಆಡಿರಬಹುದಾ? ಯಾವತ್ತಾದ್ರೂ ಈ ಮಕ್ಕಳನ್ನ ಸೋಗೆಯಲ್ಲಿ ಕೂತು ಎಳೆದಿರಬಹುದಾ? ಬೆಳೆ ನಾವು ಪುಣ್ಯವಂತರು, ನಾವು ಅದನ್ನೆಲ್ಲ ಅನುಭವಿಸಿದ್ದೀವಿ. ನಾವು ಬೆಳೆದು ದೊಡ್ಡವರಾದ್ವಿ, ಜವಾಬ್ದಾರಿ ಮಕ್ಕಳು ಎಲ್ಲ ಆಗಿ ನೀನು ಓದು, ನಿನ್ಗೆ ಮಾರ್ಕ್ ಬರಬೇಕು ಅನ್ನೋ ಪ್ರೆಷರ್ ನಾವು ಮಕ್ಕಳ ಮೇಲೆ ಹಾಕಿಬಿಟ್ಟಿದ್ದೀವಿ. ಓದೋ ಸಮಯದಲ್ಲಿ ನಮ್ಮ ಮಕ್ಕಳು ಓದಬೇಕು ಖಂಡಿತ, ಆದ್ರೆ ಈ ಮಕ್ಕಳಿಗೂ ಒಂದು ಪ್ರೀತಿ ಅನ್ನೋದು ಬೇಡವಾ? ಈ ಮಕ್ಕಳಿಗೂ ಒಂದು ನೆಮ್ಮದಿಯ ದಿನಗಳು ಅಂತ ಅವರ ಜೀವನದಲ್ಲಿ ಮುಂದೊಂದು ದಿನ ಹೇಳೋದಿಕ್ಕಾದ್ರೂ ಬೇಡವಾ? ಅಲ್ಲ, ಬೇಸಿಗೆ ರಜೆ ಸಿಕ್ಕ ತಕ್ಷಣ ಅಜ್ಜಿ ಮನೆಗೆ ಕಳಿಸಿಕೊಡಬಹುದು, ಆದ್ರೆ ಇವತ್ತಿನ ಅಜ್ಜಿಂದ್ರಿಗೂ ಆ ಕಥೆಗಳು ಬರೋದಿಲ್ಲ. ಪಾಪ ಈ ಮಕ್ಕಳ ಜೊತೆ ಆಡ್ಬೇಕು ಅಂದ್ರೆ ಅಜ್ಜಿಂದ್ರಿಗೂ ಕೈಕಾಲು ನೋಯುತ್ತೆ. ಮೊಬೈಲ್ ದಾಸರಾಗಬಿಟ್ಟಿದ್ದಾರೆ. ಮೊಬೈಲ್ ಇಲ್ಲದಿದ್ರೆ ಉಸಿರಾಡೋದು ಕೂಡ ಕಷ್ಟ ಅನ್ನೋ ಭಾವನೆ ಬಂದುಬಿಟ್ಟಿದೆ ಇವರಿಗೆ. ನಿಜವಾಗಿ ವಿಷಯ ಏನು ಅಂತ ಗೊತ್ತಾ? ಇವತ್ತಿನ ಮಕ್ಕಳು ಹೀಗಾಗೋದಿಕ್ಕೆ ನಾವು ನೀವು ಕಾರಣ ಅಲ್ಲ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಕಾರಣ. ಚೆನ್ನೆ ಮನೆ ಅನ್ನೋ ಪದ ನಿಮ್ ಕೇಳಿದೀರಾ? ಪಾಪ ಅವ್ರಿಗೆ ಬೇಕು ಅಂತ ಅನಿಸಿದ್ರೆ ಎಲ್ಲಿ ಹೋಗಾಡ್ತಾರೆ ಅವರು. ತಪ್ಪಿಲ್ಲ ಯಾರ್ದು, ಅವರದ್ದ ಅಲ್ವಾ ನಮ್ಮದ? ನಾನಾಗ್ಲೇ ಹೇಳದ್ನಲ್ವಾ, ಕಾಸು ಕೊಟ್ಟಾದ್ರೂ ಪರವಾಗಿಲ್ಲ, ನನ್ನ ಮಗನಿಗೂ ನನ್ನ ಮಗಳಿಗೂ ಆ ಬಾಲ್ಯದ ಸವೆ ದಿನಗಳನ್ನ ನೆನಪುಳಿಯೋ ಹಾಗೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಯಾರು ಹೇಳಿದ್ರು ಕಾಸು ಕೊಡುವ ಅವಶ್ಯಕತೆ ಇಲ್ಲ ಅಂತ. ಇದೇ ಬಾಲ ವಿಕಾಸ ಅನ್ನೋ ಒಂದು ಶಾಲೆ ಏನಿದೆ ನೋಡಿ, ಬೇಸಿಗೆಯ ಅಜ್ಜಿ ಮನೆ ಅನ್ನೋ ಶಿಬಿರ ಮಾಡ್ತಾ ಇದ್ದಾರೆ. ಈ ಅಜ್ಜಿ ಮನೆಯ ಶಿಬಿರದ ಉದ್ದೇಶ ಒಂದೇ, ಇವತ್ತಿನ ಮಾಡರ್ನ್ ಮಕ್ಕಳಿಗೆ ಅಜ್ಜಿ ಮನೆಯ ಸೊಗಡು ಗೊತ್ತಾಗಬೇಕು, ಅಜ್ಜಿ ಮನೆಯ ನಿಜವಾದ ಪ್ರೀತಿ ಗೊತ್ತಾಗಬೇಕು. ಮೊಬೈಲ್ ಇಲ್ಲದೆ ಬದುಕೋದೇ ಇಲ್ಲ ಅನ್ನೋ ಮಕ್ಕಳಿಗೆ ಮೊಬೈಲ್ ಮಾತ್ರ ಎಂಜಾಯ್ಮೆಂಟ್ ಅಲ್ಲ, ಮೊಬೈಲ್ ಅನ್ನ ಬಿಟ್ಟರು ಅದೆಷ್ಟೋ ಅದ್ಭುತ ಆಟೋಟಗಳಿವೆ ಅನ್ನೋದನ್ನ ತೋರಿಸ್ಬೇಕು. ನಿನ್ನ ಪಿಜ್ಜಾ ಬರ್ಗರ್ಗಿಂತಲೂ ರುಚಿಕರವಾದ ತಿಂಡಿ ತಿನಿಸು ಗ್ರಾಮೀಣ ಮನೆಗಳಲ್ಲಿ ಸಿಗುತ್ತೆ ಅನ್ನೋದನ್ನ ತೋರಿಸ್ಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಡಿಪ್ರೆಷನ್ಗೆ ಹೋಗದ ಹಾಗೆ ನಮ್ಮ ಮಕ್ಕಳನ್ನ ಕಾಪಾಡ್ಕೋಬೇಕು. ನಯೇ ವಿನಯತೆ ವಿಧೇಯತೆ ಅಂದ್ರೆ ಏನು ಅನ್ನೋದನ್ನ ಮಕ್ಕಳಿಗೆ ಆಟ ಆಡ್ತಾನೆ ಕಲಿಸ್ಕೊಡ್ಬೇಕು. ಸೊ ಅತಿ ಶೀಘ್ರದಲ್ಲಿ ಮಾಣಿಯ ಬಾಲ ವಿಕಾಸ ಶಾಲೆಯಲ್ಲಿ ಈ ಸರ್ತಿ ಅಜ್ಜಿ ಮನೆ ಅನ್ನೋ ಬೇಸಿಗೆ ಶಿಬಿರ ಬರ್ತಾ ಇದೆ. ಬನ್ನಿಯಲ್ಲ ನಾವೆಲ್ಲ ಅಜ್ಜಿ ಮನೆಗೆ ಹೋಗೋಣ.